ಇಟಲಿಯಲ್ಲೂ ಕೂಡ ರುದ್ರ ಕೆಲಸದ ಹೆಸರಲ್ಲಿ ಪೀಡಿಸ್ತಾ ಅಂತ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ ಅಂತ ತಾನು ತುಂಬ ಸುಸ್ತಾಗಿದ್ದೀನಿ ಮತ್ತು ಒಂದೆರಡು ದಿನ ವಿಶ್ರಾಂತಿ ಬೇಕು ಅಂತ ಕವಿತಾ ಮಾಲತಿಗೆ ರಂಜನಿ ಹೇಳ್ತಿದ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದು ರುದ್ರ 2 ದಿನ ಸಾಕಾಗುತ್ತಾ, ಇಲ್ದಿದ್ರೆ ಇನ್ನೊಂದು ವಾರ ರಜೆ ಕೊಡಲಾ ಅಂತ ಕೇಳ್ದ. ನಿರೀಕ್ಷಿಸಿದ ರೀತಿಯಲ್ಲಿ ಬಂದ ರುದ್ರನ ನೋಡಿ ಶಾಕ್ ಆಗ್ತಾ, ಸರ್ ನೀವೇನು ಹೀಗೆ ಬಂದ್ರಿ ಅಂದು. ನಿನ್ನೆ ಏನು ಇಟಲಿಯಲ್ಲಿ ಅಷ್ಟು ಹೊಡೆದು ಇವತ್ತಿನವರೆಗೂ ಮಾತಾಡದೆ ಸುಮ್ಮನೆ ಇದ್ಲು. ಈಗ ನೋಡಿದ್ರೆ ಎಲ್ಲಿಲ್ಲದ ಗೌರವ ಕೊಡ್ತಿದ್ದಾಳೆ, ದೊಡ್ಡ ನಟಿ ಇವಳು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಈಗ ನಿನ್ನ ಹ್ಯಾಂಡ್ ಬ್ಯಾಗ್ ಕಾರ್ನಲ್ಲಿ ಮರೆತು ಹೋಗಿದೆ, ಅದನ್ನು ಕೊಡೋದಕ್ಕಂತ ವಾಪಸ್ ಬಂದೆ ಅಂತ ಬ್ಯಾಗನ್ನು ರಂಜನಿ ಮೇಲೆ ಎಸ್ದಂತ ಹಾಕಿ ಮಾಲತಿ ಕಡೆ ನೋಡಿ, ಆಂಟಿ ಒಂದು ಕಾಫಿ ಕೊಡ್ತೀರಾ, ನಿಮ್ಮ ಕಾಫಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂದ. ತರ್ತೀನಿ ಅಪ್ಪ, ಮೊದಲು ನೀವು ಕೂತ್ಕೊಡಿ ಅಂತ ಹೇಳಿ ಗಬಗಬನೇ ಅಡುಗೆ ಮನೆಗೆ ಹೋದರು. ರುದ್ರ ಹೋಗಿ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತು ರಂಜನಿ ಇನ್ನೇ ತಿಟ್ಟಿಸಿ ನೋಡ್ತಿದ್ದ. ಇಲ್ಲಿವರೆಗೆ ಅವನ್ನ ನೋಡಿದ ಕವಿತಾ ಅವನ ಅಹಂಕಾರದ ನಡವಳಿಕೆ ಒಂದು ಗಂಭೀರವಾದ ನೋಟ ಕೊಟ್ಟು ರಂಜನಿ ಹತ್ರ ಬಂದು, ಏನೇ ನಿಮ್ಮ ಬಾಸ್ ಮನೆಯವ್ರಿಗೆ ಬರೋದಲ್ಲದೆ ಇದಿಷ್ಟೊಂದು ದರ್ಪ ಮಾಡ್ತಿದ್ದಾನೆ, ಎಲ್ಲವೂ ನಿಮ್ಮ ಗೆಳತಿ ಕೊಟ್ಟಿರೋ ಸಲಿಗೆ ಅಂತ ದೂರದಂತ ಹೇಳಿದ್ಲು ರಂಜನಿ. ನಿಮ್ಮಮ್ಮನಿಗೆ ಈ ಮಧ್ಯೆ ತಲೆನೇ ಇಲ್ಲದಂತಾಗಿದೆ, ಪ್ರತಿಯೊಬ್ಬರನ್ನು ಮನೆ ಕರೀತಾಳೆ, ಅವ್ರಿಗೆ ಬೇಕಿರೋದು ಗೌರವ ಕೊಡ್ತಾಳೆ ಅಂದ್ಲು ಕವಿತಾ. ಗೌರವ ಮಾತ್ರ ಅಲ್ಲ ಆಂಟಿ, ಅಧಿಕಾರವನ್ನು ಕೊಡ್ತಾರೆ, ನಿಜಕ್ಕೂ ನಿಮ್ಮ ಗೆಳತಿರೋ ಒಳ್ಳೆತನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅಷ್ಟರಲ್ಲೇ ಸಣ್ಣದಾಗಿ ಕೇಳಿಸ್ತಿದ್ದ ಅವ್ರ ಮಾತುಗಳಿಗೆ ಮಾಡಿದ ಗುಸುಗುಸು ಸಾಕು ಅಂತ ರುದ್ರ ಒಂದು ನೋಟ ಬೀರ್ದ. ಆ ನೋಟಕ್ಕೆ ತೆರೆದ ರಂಜನಿ, ಅಯ್ಯೋ ಈ ಮನುಷ್ಯ ಇಟಲಿಯಲ್ಲಿ ಇದ್ದಷ್ಟು ದಿನ ತುಂಬ ಕೂಲಾಗಿ ಸ್ವೀಟಾಗಿದ್ದ, ಮತ್ತೆ ಇಲ್ಲಿಗೆ ಬರೋಷ್ಟು ಹಳೆ ಸಿಹಿಯೂ ಆಗಿ ಬದಲಾಗ್ಬಿಟ್ನಲ್ಲ. ಅಷ್ಟರಲ್ಲಿ ಮಾಲತಿ ರುದ್ರನಿಗೆ ಹಾಕಿ ಸ್ಟ್ರಾಂಗ್ ಕಾಫಿ ತಂದು ಕೊಟ್ಲು. ಅಮ್ಮ ನಾನು ಕೂಡ ಸರ್ ಜೊತೆ ಬಂದೆ ಅಲ್ವಾ, ಮತ್ತು ನಾನು ಕಾಫಿ ಕೊಡಲಿಲ್ಲ ಯಾಕೆ ಅಂದ್ಲು. ಹೋಗಿ ಮುಖ ತೊಳ್ಕೊಂಡು ಬಾ, ಊಟ ಹಾಕ್ತೀನಿ ಅಂದ್ಲು ಮಾಲತಿ. ಅದಕ್ಕೇನೀಗ ಕಾಫಿ ಕೊಡ್ಬೋದಲ್ವಾ, ತುಂಬ ಸುಸ್ತಾಗಿ ಹೋಗಿದ್ದೀನಿ, ನೀನು ಕಾಫಿ ಕೊಟ್ಟರೆ ಅದನ್ನು ಕುಡಿದು ಮುಖ ತೊಳೆದು ಬಂದಮೇಲೆ ತಿಂತೀನಿ ಅಂದ್ಲು. ಈ ಸಮಯದಲ್ಲಿ ನಿನಗೆ ಕಾಫಿ ಯಾಕೆ, ರುದ್ರ ಅಂದರೆ ಯಾವಾಗಲೂ ಒಂದು ಸಲ ಬರ್ತಾರೆ, ಅದಕ್ಕೆ ಕೊಟ್ಟೆ, ಹೋಗಿ ಮುಖ ತೊಳ್ಕೊಂಡು ಬಾ ಅಂತ ಗದರಿಸಿದ್ರು. ಇಷ್ಟು ದಿನಗಳ ನಂತರ ಮಗಳು ಮನೆಗೆ ಬಂದರೆ ಕನಿಷ್ಠ ಗೌರವನೂ ಕೊಡ್ತಿಲ್ಲ ಅಂತ ಮೂತಿ ತಿರುಗಿಸ್ಕೊಂಡು ಕೋಣೆಗೆ ಹೊರಟೋದ್ಲು ರಂಜನಿ. ಅಪ್ಪ ರುದ್ರ, ಅವಳು ನನ್ನ ಗೆಳತಿ ಕವಿತಾ ಅಂತ ರುದ್ರನಿಗೆ ಪರಿಚಯಿಸಿದ್ಲು. ಹಾಯ್ ಆಂಟಿ ಅಂದ ರುದ್ರ. ಹಾಯ್ ಮಿಸ್ಟರ್ CEO ಅಂತ ನಗ್ತಾ ಮಾತಾಡ್ಸಿದ್ಲು ಕವಿತಾ. ನನ್ನ ಹೆಸರು ರುದ್ರ ಆಂಟಿ, ಹಾಗೆ ಕರೆದ್ರೆ ಸಾಕು ಅಂತ ಹೇಳ್ದ. ಸರಿ ರುದ್ರ, ನಮ್ಮ ರಂಜನಿನ ಅತಿಯಾಗಿ ಗಳಿಸ್ಬೇಡ, ಅವಳು ನಿನ್ನ ಮೇಲೆ ತುಂಬ ದೂರುಗಳನ್ನ ಕೊಟ್ಟಿದ್ದಾಳೆ ಅಂದ್ಲು ಕವಿತಾ. ನಿಮ್ಮ ಮಗಳು ಮಾಡೋ ಕೆಲಸಗಳು ನಿಮಗೆ ತಿಳಿಯೋದು ಆಂಟಿ, ನಿಮ್ಮ ಮುಂದೆ ಏನೂ ತಿಳಿದವಳಂತ ಇರ್ತಾಳೆ, ಕಚೇರಿಯಲ್ಲಿ ಮಾತ್ರ ತುಂಬ ಕಿರಿಕಿರಿ ಮಾಡ್ತಾಳೆ, ಅವಳನ್ನ ಹತೋಟಿಯಲ್ಲಿ ಇಡಬೇಕಂದ್ರೆ ಒಂದೊಂದು ಬಾರಿ ಗಂಭೀರವಾಗಲೇಬೇಕು ಅಂತ ಹೇಳಿ ಖಾಲಿಯಾದ ಕಾಫಿ ಕಪ್ಪನ್ನು ಟೇಬಲ್ ಮೇಲಿಟ್ಟು ಬರ್ತೀನಿ ಆಂಟಿ ಅಂತ ಇಬ್ಬರು ಹೇಳಿ ಹೊರಟೋದ. ಅವನು ಹೋದ್ಮೇಲೆ ಹೊರಗೆ ಬಂದ ರಂಜನಿ, ಏನಮ್ಮ ನಮ್ಮ ಸರ್ ಮುಂದೆ ಆಗ ನನ್ನ ಕೀಳಾಗಿ ಕಾಣ್ತಿದ್ಯಾ, ಮೊದಲೇ ಅವ್ರಿಗೆ ನಾನು ಅಂದೆ ತಾತ್ಸಾರ, ನೀನು ಹೀಗಂದರೆ ಅವರ ಹೆಸರು ನನ್ನನ್ನು ಲೆಕ್ಕಕ್ಕಿಡ್ತಾರಾ ಅಂದ್ಲು. ಪಾಪ ಹುಡುಗ ಒಳ್ಳೆಯವನೇ, ನಿನ್ನ ಹಠಮಾರಿತನದಿಂದ ನೀನು ಚೆನ್ನಾಗಿ ಕಿರಿಕಿರಿ ಮಾಡ್ತಿದ್ಯಾ, ಒಂದು ಕಂಪ್ನಿಯ CEO ಆಗಿತ್ಕೊಂಡು ನಿನಗಾಗಿ ಮನೆ ತನಕ ಬರ್ತಾರಂದರೆ ಅಲ್ಲೇ ತಿಳಿತಿಲ್ವೇ ಅಂತ ಮುದ್ದಿನಿಂದ ಹೇಳಿದ್ಲು ಮಾಲತಿ. ಸಾಕು, ಇನ್ನೂ ಅವನ ಗುಣಗಾನವನ್ನು ನೀನೇ ಮಾಡಬೇಕು, ಆದರೂ ನಿನಗೆ ನಾನು ಬಿಟ್ಟು ಪ್ರಪಂಚದಲ್ಲಿ ಇರೋರೆಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ ಅಂತ ಸಿಟ್ಟಿನಿಂದ ಒಳಗೋದ್ಲು. ಏನೇ ಮಾಲತಿ, ಈ ಮಧ್ಯೆ ಹೀಗೆ ತಯಾರಾಗ್ತಿದ್ಯಾ, ಮೊನ್ನೆ ಯಾರನ್ನೋ ಕರ್ಕೊಂಬಂದು ರಂಜನಿ ಗಂಡನಾಗಿ ಮಾಡ್ತೀನಿ ಎಂದೆ, ಈಗ ಈ ಹುಡುಗನನ್ನ ಒಳ್ಳೆಯವನಂತೀಯಾ, ಏನು ಹುಡುಗರೆಲ್ಲ ನೀನು ಒಳ್ಳೆಯವರಾಗಿ ಕಾಣ್ತಿದ್ದಾರಾ, ಯಾವಾಗ ಮನೆ ಅಳಿಯ ಬರ್ತಾನೋ ಅಂತ ಕಾಯ್ತಿರುವಂತಿದೆ ಅಂತ ನಗ್ತಾ ಕೇಳಿದ್ಲು ಕವಿತಾ. ಆ ಮಾತಿಗೆ ಮಾಲತಿ ಏನು ಹೇಳೋದು ಹೋಗ್ತಿರುವಾಗ, ಯಾರನ್ನು ಕರ್ಕೊಂಬಂದು ನನ್ನ ಗಂಡನಾಗಿ ಮಾಡ್ತೀನಿ ಎಂದಿದ್ದು ಅಂತ ವೇಗವಾಗಿ ಹೊರಗೆ ಬಂದ್ಲು ರಂಜನಿ. ಕೇಳಿಸ್ಕೊಂಡು ಬಿಟ್ಯಾ, ಇದೇನು ದೊಡ್ಡ ವಿಷಯ ಅಲ್ಲ ಮಗಳೇ, ಏನೋ ನಾವಿಬ್ಬರು ಸುಮ್ಮನೆ ಚರ್ಚೆ ಮಾಡ್ತಿದ್ವು ಅಂದ್ಲು ಮಾಲತಿ. ನಿಲ್ಲು, ಮೊದಲು ನನಗೆ ಗಂಡನಾಗಿ ಯಾರನ್ನ ಆರಿಸಿದ್ಯಾ ಅದನ್ನು ಹೇಳು ಅಂತ ಗಂಭೀರವಾಗಿ ಕೇಳಿದ್ಲು ರಂಜನಿ. ಒಬ್ಬರು ಇದ್ದಾರೆ ಬಿಡು, ಅವ್ರು ನಿನಗೆ ಸರಿ ಹೊಂತಾರೆ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಅಂದ್ಲು ಮಾಲತಿ. ಅದೇ ಯಾರು ಅಂತ ಕೇಳ್ತಿದ್ದೀನಿ ಅಂತ ರಂಜನಿ ಮತ್ತೆ ಕೇಳಿದ್ಲು. ಆ ವಿಷಯ ಹೇಳೋದಕ್ಕೆ ನಿಮ್ಮ ಅಮ್ಮನವರೆಗೆ ಯಾಕೆ, ನಾನು ಹೇಳ್ತೀನಿ, ನನಗೆ ಕೂಡ ಆ ಹುಡುಗ ಇಷ್ಟ ಆಗಲಿಲ್ಲ, ಅದಕ್ಕೆ ನಿನಗೆ ದೂರ ನೀಡ್ತಿದ್ದೀನಿ, ಕೇಳು, ಅವನ ಹೆಸರು ವೀರ ಅಂತೆ, ನಿಮ್ಮ ಅಮ್ಮನ ಅಕ್ಕ ಅಂತ ಎಷ್ಟೋ ಪ್ರೀತಿಯಿಂದ ಕರೀತಾನಂತೆ. ಅಂದ್ಕೂಡಲೇ ರಂಜನಿ ಗಾಬರಿಯಾಗಿ ಕೋಪದಿಂದ ತಾಯಿ ಕಡೆ ನೋಡಿದ್ಲು. ಆ ನೋಟಕ್ಕೆ ತಬ್ಬಿ ಬಾಗ್ತಾ, ಅಂದರೆ ನನಗೆ ಒಳ್ಳೆಯವನು ಅನಿಸ್ತಾ, ನಿನ್ನ ಗಂಡನಾಗಿ ಸರಿ ಹೋಗ್ತಾನೆ ಅನಿಸ್ತು, ಅದಕ್ಕೆ ಅಂದ್ಕೊಂಡೆ, ಆದರೂ ನೀನು ಒಪ್ಪಿಗೆ ಇಲ್ಲದೆ ಏನೂ ಮಾಡೋದಿಲ್ವಲ್ಲ. ರಂಜನಿ ತಕ್ಷಣ ಕೋಪದಿಂದ, ಅಮ್ಮ ನಿಜಕ್ಕೂ ನನ್ನ ಗಂಡನಾಗಿ ಆರಿಸ್ಬೇಕು ಅಂತ ನಿನಗೆ ಹೇಗೆ ಅನ್ನಿಸ್ತು, ಅವನು ಯಾರಂತ ಅಂದ್ಕೊಂಡಿದ್ಯೋ, ಒಬ್ಬ ದೊಡ್ಡ ರೌಡಿ, ಅಕ್ರಮ ಕೆಲಸಗಳನ್ನ ಮಾಡ್ತಾ ಬದುಕ್ತಾನೆ, ಅಂಥವ್ರನ್ನ ಕರ್ಕೊಂಬಂದು ನನ್ನ ಗಂಡನಾಗಿ ಮಾಡ್ತೀಯಾ ಅಂತ ಕೋಪದಿಂದ ಕೇಳಿದ್ಲು. ಏನೋ ಅವನು ದಂಧೆಗಳನ್ನ ಮಾಡ್ತಾನಾ, ಇಲ್ಲವೇ ಅವನಿಗೆ ರೆಸ್ಟೋರೆಂಟ್ ವ್ಯಾಪಾರ ಇದೆ, ನೀನೇ ತಪ್ಪಾಗಿ ತಿಳ್ಕೊಂಡಿರುವಂತಿದೆ ಅಂದ್ಲು. ನಾನು ತಪ್ಪಾಗಿ ತಿಳಿದಿಲ್ಲ, ನಾನು ಹೇಳ್ತಾ ಇರೋದು ಸತ್ಯ, ಅವನು ಬೀದಿ ರೌಡಿ ಶೀಟರ್ ಆಗಿ ಬೆಳೆದ ವ್ಯಕ್ತಿ, ಬೆಂಗಳೂರಿಗೆ ಬಂದು ಒಳ್ಳೆಯವನಂತೆ ಬದುಕ್ತಿದ್ದಾನೇನೋ, ಆದರೆ ಈ ಮೊದಲು ಅವನಿಗೆ ಅಪರಾಧದ ಇತಿಹಾಸ ಇದೆ, ಮನುಷ್ಯರ ಪ್ರಾಣವನ್ನೇನೋ ತೆಗಿಲಿಲ್ವೇನೋ, ಆದರೆ ಎಷ್ಟೋ ಪಂಚಾಯಿತಿಗಳನ್ನ ಮಾಡಿದ್ದಾನೆ ಅಂದ್ಲು. ಹೌದಾ, ಅವನ್ನ ನೋಡಿದ್ರಾಗ ಅನ್ಸೋದಿಲ್ವಲ್ಲ ಅಂತ ಅಮಾಯಕವಾಗಿ ಅಂದ್ಲು ಮಾಲತಿ. ನಿನಗೆ ಯಾರನ್ನು ನೋಡಿದ್ರು ಅನ್ಸೋದಿಲ್ಲ ಬಿಡು ಅಂತ ಕಿರಿಕಿರಿ ಪಟ್ಲು ರಂಜನಿ. ನಿಜಕ್ಕೂ ಅವನ ಬಗ್ಗೆ ನಿನಗೆ ಇವೆಲ್ಲ ಹೇಗೆ ಗೊತ್ತು ಅಂತ ಅನುಮಾನದಿಂದ ಕೇಳಿದ್ಲು ಮಾಲತಿ. ಹೇಗೋ ಗೊತ್ತು, ಈಗ ಅದು ಮುಖ್ಯ ಅಲ್ಲ, ಇನ್ನೊಂದು ಸಲ ಅವನ ಮನೆಗೆ ಬರೋದಕ್ಕೆ ಬಿಟ್ಟರೆ ಅಥವಾ ನನಗೆ ಮದುವೆ ಸಂಬಂಧ ಮಾಡಬೇಕಂತ ನೋಡಿದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಮದುವೆ ಇಲ್ಲ, ಜೀವನ ಪೂರ್ತಿ ಹೀಗೆ ಇರ್ತೀನಿ ಅಂದರೂ ಇರ್ತೀನಿ, ಆದರೆ ಅಂಥವನ್ನ ಮಾತ್ರ ಮದುವೆ ಆಗೋದಿಲ್ಲ ಅಂದ್ಲು.
ಅಂಥವನಲ್ಲ ಅಂದರೆ ನಿಮ್ಮ ಬಾಸ್ ಥರದವನಾದರೂ ಓಕೆನಾ ರಂಜನಿ ಅಂತ ಮೆಲ್ಲ ಕೇಳಿದ್ಲು ಕವಿತಾ. ಆ ಮಾತಿಗೆ ರಂಜನಿ ಚೂಪ ಕವಿತಾ ಕಡೆ ನೋಡಿದ್ಲು. ಅಯ್ಯೋ ಹಾಗೆ ನೋಡಬೇಡ, ನಿಮ್ಮ ಬಾಸ್ ನೋಡೋದಕ್ಕೆ ಬಹಳ ಚೆನ್ನಾಗಿದ್ದಾನೆ, ಶ್ರೀಮಂತ ಹಿನ್ನೆಲೆ ಕೂಡ ಇರುವಂತಿದೆ, ಒಂದ್ಸಲ ಆಲೋಚನೆ ಮಾಡಬಾರ್ದಾ ಅಂದ್ಲು. ಹಾಗೆ ಆಲೋಚನೆ ಮಾಡಲಿಕ್ಕಾದ್ರೂ ಅರ್ಹತೆ ಬೇಕಲ್ಲ. ಆ ಹುಡುಗ ಬಹಳ ಆಸ್ತಿವಂತ, ದೊಡ್ಡ ಕುಟುಂಬದಿಂದ ಬಂದಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಅಂಥ ವ್ಯಕ್ತಿ ನಮ್ಮ ರಂಜನಿ ಈಗ ಮದುವೆ ಆಗ್ತಾನೆ, ನಾವು ಆಸೆ ಪಡ್ಲಿಕ್ಕಾದ್ರೂ ಮಿತಿ ಇರಬೇಕಲ್ಲ ಅಂದರು ಮಾಲ್ತಿ. ಹಾಗಂದ್ರೆ ಮಾಲ್ತಿ ನಮ್ಮ ರಂಜನಿ ಏನು ಕಡಿಮೆ ಇಲ್ಲ, ಆ ಹುಡುಗನ ಪಕ್ಕದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾಳೆ, ನಮ್ಮ ಮಗು ಅದರಿಂದ ನಮ್ಗೆ ಹಾಗೆ ಅನಿಸುತ್ತೆ, ಆದರೆ ಅವನ ಅಂತಸ್ತನ್ನು ಕೂಡ ನೋಡಬೇಕಲ್ಲ ಅಂದರು ಮಾಲ್ತಿ. ಅವರಿಬ್ಬರು ಮಾತಿಗೆ ಪಿತ್ತ ನೆತ್ತಿಗೇರಿ ಅಂತ ಕಿರ್ಚಿ ಜೋರಾಗಿ ಕೂಗಿದ್ಲು. ಆ ಕಿರ್ಚಾಟಕ್ಕೆ ಇಬ್ಬರು ಬೆಚ್ಚ ಬಿದ್ದು ಕಿವಿಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ರು. ನಿಮ್ಮಿಬ್ಬರಿಗೂ ನಿಜಕ್ಕೂ ಏನಾದರೂ ಬುದ್ಧಿ ಕೆಲಸ ಮಾಡ್ತಿದ್ಯಾ? ನಿಜಕ್ಕೂ ಯಾರ್ಯಾರನ್ನ ಕರ್ಕೊಬಂದು ನನ್ನ ಗಂಡನಾಗಿ ಮಾಡಬೇಕು ಅಂದ್ಕೊಳ್ತಿದ್ದೀರಿ? ನಿಜಕ್ಕೂ ಈಗ ನನಗೇನು ಮದುವೆ ಅಂತ ಕೇಳಿದ್ಲು ರಂಜನಿ. ನಿನಗಲ್ದೆ ಇನ್ಯಾರಿಗೆ ರಂಜನಿ, ನಿನಗೆ ಈಗಾಗಲೇ ಮದುವೆ ವಯಸ್ಸು ಬಂದಿದೆಯಲ್ಲ ಅಂದ್ಲು ಮಾಲ್ತಿ. ಏನು ಮದುವೆ ವಯಸ್ಸು ಬಂದಿದೆಯಾ ನಾನು ಕೇವಲ 23 ವರ್ಷದವಳು, ನನಗೆ ಮದುವೆ ವಯಸ್ಸು ಬರೋದೇನು? ಈಗ 30-35 ವರ್ಷ ಬರೋವರೆಗೂ ಮದುವೆ ಮಾಡ್ಕೊಳ್ತಿದ್ದಾರೆ, ಅಂಥದ್ರಲ್ಲಿ 23 ವರ್ಷಕ್ಕೆ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇನ್ನು 4-5 ವರ್ಷಗಳ ತನಕ ಮದುವೆ ಅಂಥದ್ದು ಏನೂ ಬೇಡ, ಏನಾದರೂ ಸರಿ ಈಗ ಸದ್ಯಕ್ಕೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೋಪದಿಂದ ತನ್ನ ಕೋಣೆಗೆ ಹೋಗ್ಬಿಟ್ಲು ರಂಜನಿ. ಹೋಗ್ತಿರೋ ಅವಳನ್ನ ನೋಡಿದ ಗೆಳತಿಯರಿಬ್ಬರು ನಂತರ ಒಬ್ರನ್ನೊಬ್ರು ನೋಡಿಕೊಂಡು ಹೀಗಂದವರೇ ಬೇಗ ಮದುವೆ ಆಗೋದು ಅಂತ ಅಂದ್ಕೊಂಡು ನಕ್ಕಿದ್ರು. ಮತ್ತೊಂದೆಡೆ ವೀರ ಡಾಕ್ಟರ್ ಬಳಿ ಹೋದ. ಅವನ್ನ ನೋಡಿದ್ಲೆ ಕೂತ್ಕೊಳ್ಳಿ ವೀರ ಅಂದರು. ಥ್ಯಾಂಕ್ ಯು ಡಾಕ್ಟರ್, ಅನ್ಸೂಯಾಗೆ ಹೇಗಿದೆ ಅವಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಂತೆ ಅಲ್ವಾ ಅಂದ ವೀರ. ಅವಳ ಆರೋಗ್ಯದ ವಿಷಯದ ಚೆನ್ನಾಗಿದೆ ಇಲ್ಲವೇ ಎಂಬ ಆಯ್ಕೆ ಇಲ್ಲ ವೀರ, ಯಾವ ಕ್ಷಣ ಹೇಗಿರುತ್ತೋ ನಾನು ಹೇಳಲಾರೆ, ಆದರೆ ಸದ್ಯಕ್ಕೆ ಅವಳಿಗೆ ಇಷ್ಟವಾದದನ್ನು ಮಾಡೋದು ಬಿಟ್ಟರೆ ಬೇರೇನಿಲ್ಲ. ಇರೋ ಈ ಕೆಲವು ದಿನಗಳಾದರೂ ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳಿ, ಅವಳಿಗೆ ಏನು ಬೇಕೋ ಅದನ್ನು ನೀಡಿ, ಇದಕ್ಕಿಂತ ಹೆಚ್ಚಾಗಿ ನಾನು ಏನನ್ನು ಹೇಳೋ ಅಗತ್ಯ ಇಲ್ಲ. ಅವಳಿಗೆ ಇಷ್ಟವಾದದನ್ನು ಮಾಡಿದ್ರೆ ಸ್ವಲ್ಪ ಹೆಚ್ಚು ದಿನ ಬದುಕೋ ಸಾಧ್ಯತೆ ಇದೆ, ಮತ್ತು ಅವಳಿಗೆ ಇಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ, ನೀವು ತೊಂದರೆ ಪಡೋದನ್ನು ಅವಳಿಗೆ ನಿಜಕ್ಕೂ ನೋಡೋದಕ್ಕಾಗ್ತಾ ಇಲ್ಲ. ಮನೆ ಕರ್ಕೊಂಡು ಹೋಗಿ, ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಬನ್ನಿ. ಅದನ್ನು ತೆಗೆದುಕೊಂಡು ವೀರ, ಪರವಾಗಿಲ್ವಲ್ಲ ಮೇಡಮ್, ಮನೆಗೆ ಕರ್ಕೊಂಡು ಹೋದರೆ ತೊಂದರೆ ಇಲ್ವಲ್ಲ, ಇಲ್ದಿದ್ರೆ ನಾನು ಅವಳನ್ನ ಇಲ್ಲೇ ಇರೋದಕ್ಕೆ ಒಪ್ಪಿಸ್ತೀನಿ, ಏನಾದರೂ ತೊಂದರೆ ಇದ್ದರೆ ಇಲ್ಲೇ ಇರಿಸ್ತೀನಿ ಅಂದ. ಪರವಾಗಿಲ್ಲ, ಹೇಳಿದ್ನಲ್ಲ ಮನೆಗೆ ಕರ್ಕೊಂಡು ಹೋದರೆ ಅವಳು ಸಂತೋಷವಾಗಿರ್ತಾಳೆ, ಅವಳ ಮಾತುಗಳಿಂದ ನನಗದು ಸ್ಪಷ್ಟವಾಗಿ ಅರ್ಥ ಆಯಿತು, ಅದರಿಂದ ಅವಳಿಗೆ ಇಷ್ಟವಾದದನ್ನು ಮಾಡಿ ನೀವಿಂದು ಹೊರಡಬಹುದು ಅಂದರು ಡಾಕ್ಟರ್. ಸರಿ ಡಾಕ್ಟರ್, ಥ್ಯಾಂಕ್ ಯು ಅಂತ ಅಲ್ಲಿಂದ ಅನ್ಸೂಯ ಬಳಿಗೆ ಬಂದ ವೀರ. ಈಗಾಗಲೇ ತನ್ನನ್ನು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ನರ್ಸ್ ಮೂಲಕ ತಿಳ್ಕೊಂಡ ಅನ್ಸೂಯ ಮನೆಗೆ ಹೋಗೋದಕ್ಕೆ ತಯಾರಾಗಿ ಇನ್ನು ಹೊಡೋಣವಾ ಅಂತ ನಗ್ತಾ ಕೇಳಿದ್ಲು. ಅವಳು ಕಾತರವನ್ನು ನೋಡಿದ ವೀರ ನಗ್ತಾ, ವಸತಿ ಗೃಹದಿಂದ ಯಾವಾಗ ಮನೆಗೆ ಹೋಗಬೇಕು ಅಂತ ಕಾಯ್ತಿರೋ ಸಣ್ಣ ಮಗುವಿನಂತ ಕಾಯ್ತಿದ್ಯಾ, ನಡಿ ಅಂತ ಅನ್ಸೂಯಳನ್ನು ಕರ್ಕೊಂಡು ಮನೆಗೆ ಹೊರಟ. ಹೋಗ್ತಿರೋ ಹಾದಿಯಲ್ಲಿ ವೀರ ಗಾಡಿ ಓಡಿಸಿದ್ರೆ ಅನ್ಸೂಯ ಅವನ ಕೈ ಏನು ಹಿಡಿದು ಭುಜದ ಮೇಲೆ ಹೊರಗದ್ಲು. ಸ್ವಲ್ಪ ಸಮಯದ ನಂತರ ಏನೋ ಆಲೋಚಿಸ್ತಾ ದಿಢೀರನೆ, ಅನ್ಸೂಯ ನಿನಗೆ ನಿನ್ನ ಮಕ್ಕಳನ್ನ ನೋಡ್ಬೇಕಂತ ಅನ್ನಿಸ್ತಿದ್ಯಾ ಅಂತ ಕೇಳ್ದ. ಅವ್ನು ಸಡನ್ನಾಗಿ ಕೇಳಿದ. ಆ ಮಾತಿಗೆ ಸ್ವಲ್ಪ ಆಶ್ಚರ್ಯಪಟ್ಲು. ಆನಂತರ ಮೆಲ್ಲ ಕಣ್ಣುಗಳನ್ನೆತ್ತಿ ವೀರನ ಕಡೆ ನೋಡಿ, ನೋಡ್ಬೇಕನ್ಸಿದ್ರೆ ಕರೆತರ್ತೀಯ ವೀರ ಅಂದು. ಹೌದು, ಸ್ವಲ್ಪ ಕಷ್ಟ ಆದರೂ ಖಂಡಿತ ನಿನ್ಗೆ ಕರ್ಕೊಬರ್ತೀನಿ ಅಂದ. ಅದಕ್ಕೆ ಸಣ್ಣದಾಗಿ ನಕ್ಕು, ನನಗವ್ರು ನೋಡ್ಬೇಕಂತಿದೆ ವೀರ, ಆದರೆ ಅವರಿಗೆ ಎದುರಾಗೋಷ್ಟು ಧೈರ್ಯ ನನಗಿಲ್ಲ, ಆದ್ದರಿಂದ ಅವ್ರನ್ನ ಕರ್ಕೊಬರ್ಬೇಡ ಅಂದ್ಲು ಅನ್ಸೂಯ. ಯಾಕೇನಾಯಿತು, ಯಾಕೆ ಎದುರಾಗೋದಿಲ್ಲ ಅಂತ ಕೇಳಿದ ವೀರ. ಹೇಗೆ ಎದುರಾಗಲಿ, ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ನಿನಗಾಗಿ ಬಂದೆ, ಅಮ್ಮ ನಮ್ಮನ್ನು ಯಾಕೆ ಬಿಟ್ಟು ಬಂದೆ, ನಾವೇನು ತಪ್ಪು ಮಾಡಿದ್ವು ಅಂತ ಅವ್ರು ಕೇಳಿದ್ರೆ ನಾನೇನು ಹೇಳಿ, ಹೋಗಲಿ, ಅವ್ರು ಕೇಳಿದ್ರು ಅವ್ರ ನೋಟದಲ್ಲಿ ಖಂಡಿತ ಆ ಪ್ರಶ್ನೆ ಇರುತ್ತೆ, ನಾನು ಆ ಪ್ರಶ್ನೆಯನ್ನು ಎದುರಿಸಲಾರೆ ವೀರ, ನಾನು ಪ್ರೀತಿಸಿದ ವ್ಯಕ್ತಿಗಾಗಿ ಹೆತ್ತ ಮಕ್ಕಳನ್ನೇ ಬಿಟ್ಟು ಬಂದೆ ಎಂಬ ಮಾತನ್ನು ಅವರ ಮುಂದೆ ಹೇಳಲಾರೆ, ಅದರಿಂದ ಅವರಿಗೆ ಎದುರಾಗೋ ಪರಿಸ್ಥಿತಿ ನನಗೆ ಬೇಡ ಅಂತ ಖಚಿತವಾಗಿ ಹೇಳಿದ್ಲು. ಆ ಮಾತಿಗೆ ಪಶ್ಚಾತ್ತಾಪದಿಂದ ಅವಳನ್ನ ನೋಡ್ದ. ತಕ್ಷಣ ಅವಳವನ ಕೆನ್ನೆ ಮೇಲೆ ಕೈ ಇಟ್ಟು ಮೆಲ್ಲಗೆ ಸವರ್ತಾ, ನೀನು ಹೀಗೆ ತಪ್ಪಿತಸ್ಥ ಭಾವನೆಯಿಂದ ಇರಬೇಡ, ದಯವಿಟ್ಟು ನನ್ನ ಇಷ್ಟದಂತೆ ನನಗಾಗಿ, ನಾನು ಇಷ್ಟಪಟ್ಟು ನಿನಗಾಗಿ ಅವರನ್ನೆಲ್ಲ ಬಿಟ್ಟು ಬಂದೆ, ಏನಾದರೂ ತಪ್ಪಿದರೆ ಅದು ನನ್ನದೇ, ನಿಂದೇನೂ ಇಲ್ಲ, ನೀನನ್ನು ನಿನ್ನಂತೆ ಪ್ರೀತಿಸೋ ವ್ಯಕ್ತಿ ನಿನಗಾಗಿ ಬಂದಾಗ ಬಿಟ್ಕೊಡೋದಕ್ಕೆ ನೀನೇನು ಮೂರ್ಖ ಅಲ್ಲವಲ್ಲ ಅಂದ್ಲು ಅನ್ಸೂಯ. ಸರಿ ಈ ವಿಷಯ ಬೇಡ, ನನಗಾಗಿ ನಾನು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೇಳು ಏನು ಮಾಡಲಿ, ಅದು ನಿನಗೆ ಪೂರ್ಣ ಸಂತೋಷವನ್ನು ನೀಡಬೇಕು ಅಂತ ಕೇಳ್ದ. ಆ ಮಾತಿಗೆ ಅನ್ಸೂಯ ಸ್ವಲ್ಪ ಹೊತ್ತು ಯೋಚಿಸಿ, ಏನು ಮಾಡ್ತೀಯ ನನಗಾಗಿ, ನೀನೇನು ಕೇಳಿದ್ರು ಮಾಡ್ತೀನಿ, ಏನು ಮಾಡಲಿ ಹೇಳು, ನಿನಗಿರೋ ಅತಿ ದೊಡ್ಡ ಆಸೆ ನಾವಿಬ್ಬರು ಮದುವೆ ಆಗೋದು, ನಿನ್ನೆ ಕೇಳಿದೆ, ಆದರೆ ಏನೇನೋ ಮಾತಾಡಿದೆ, ಹೇಳು ನಾನೇನು ಮಾಡಲಿ ಅಂತ ಕೇಳ್ದ. ನಾನು ಹೇಳಿದ ಮೇಲೆ ನೀನು ಇಲ್ಲ ಅನ್ನಬಾರ್ದು ಅಂದ್ಲು ಅನ್ಸೂಯ. ಅನ್ನೋದಿಲ್ಲ, ಏನು ಮಾಡ್ಬೇಕು ಹೇಳು ಅಂತ ತಾಳ್ಮೆಯಿಂದ ಕೇಳ್ದ ವೀರ. ನೀನು ಮದುವೆ ಆಗು, ನಾನು ಬದುಕಿರುವಾಗಲೇ ನೀನು ಮದುವೆ ಆಗು, ಅದು ಕೂಡ ನೀನು ಎಷ್ಟೋ ಇಷ್ಟಪಡುವ ರಂಜನಿಯನ್ನು ಮದುವೆ ಆಗು ಅಂದ್ಲು ಅನ್ಸೂಯ. ಆ ಮಾತಿಗೆ ದಂಗಾಗಿ, ಏನು ನಾನು ಮದುವೆ ಆಗಬೇಕಾ, ಅದು ಕೂಡ ರಂಜನಿಯನ್ನು? ಹೌದು, ನಾನು ಹೇಳಿದ್ದು ಕನ್ನಡದಲ್ಲೇ ಅಂದ್ಲು ಅನ್ಸೂಯ. ಈಗ ತಮಾಷೆ ಬೇಡ, ಆದರೆ ನಾನು ರಂಜನಿಯನ್ನು ಮದುವೆ ಆಗೋದು ನಿನಗಿಷ್ಟನಾ ಅಂತ ವೀರ ಮತ್ತೆ ಕೇಳ್ದ. ನನ್ನಿಷ್ಟ ಅಲ್ಲ, ನಿನಗಿಷ್ಟ ಅಲ್ವೇ ಅಂದ್ಲು ಅನ್ಸೂಯ. ನಿನ್ನಿಷ್ಟ ಹೇಳು ಅಂದರೆ ನನ್ನಿಷ್ಟ ಅಂತೀಯಾ, ಆದ್ರೆ ಅವಳ ಮೇಲೆ ನನಗಿಷ್ಟ ಇಲ್ಲ, ಹಾಗೆ ಅಂತ ನಿನಗೆ ಈಗಾಗಲೇ ಹೇಳಿದ್ದೀನಿ, ಸುಮ್ಮನೆ ಇಷ್ಟ ಅನ್ಬೇಡ, ಅಸಹ್ಯವಾಗಿ ಅನಿಸುತ್ತೆ ಅಂದ. ಏನೋ ಒಂದು ಮದುವೆ ಆದರೆ ಎಲ್ಲವೂ ಸರಿಯಾಗುತ್ತೆ ಅಂದ್ಲು ಅನ್ಸೂಯ.
ಆದರೂ ಆ ಹುಡುಗಿ ಹೆಸರು ಅಂದರೆ ನನಗಿಷ್ಟ ಇಲ್ಲ ಅಂತಂದ್ರೆ ಅವಳನ್ನೇ ಮದುವೆ ಆಗುವಂತಿದೆಯಾ ಅಂದರೆ ಏನಿತ್ತು ಕತೆ ಅಂತ ಕೇಳ್ದೆ. ಆ ಮಾತಿಗೆ ಮೆಲ್ಲಗೆ ನಿಟ್ಟುಸಿರು ಬಿಟ್ಟು, ನಾನು ಸತ್ತರೆ ನೀನು ಒಬ್ಬಂಟಿ ಆಗ್ತೀಯ ವೀರ. ನಾನು ನಿನ್ನ ಬಳಿಗೆ ಬರೋ ಮೊದಲು ನಿನ್ನ ಇಷ್ಟು ರೂಢಿಯಾಗಿದ್ದೆ. ನಾನು ಬಂದಮೇಲೆ ಬಹಳಷ್ಟು ಬದಲಾದೆ. ಈಗ ಪೂರ್ತಿಯಾಗಿ ಜೀವನವನ್ನು ಬಿಟ್ಟಿದೆಯಾ. ನಾನು ಹೋದರೆ ನೀನು ಮತ್ತೆ ಜೀವನಕ್ಕೆ ಹೋಗ್ತೀಯಾ, ಅದು ನನಗಿಷ್ಟ ಇಲ್ಲ. ಅದಕ್ಕೆ ಮದುವೆ ಅಂತಿದ್ದೀನಿ. ನೀನು ಮದುವೆ ಆದರೆ ಹೆಂಡತಿ ಬರ್ತಾಳೆ, ಅವಳೇ ನಿನ್ನ ನನ್ನಂತ ನೋಡ್ಕೊಳ್ತಾಳೆ ಅಂದ್ಲು. ದೊಡ್ಡ ಯೋಜನೆಯೇ ಹಾಕಿದೆಯಾ, ಆದರೆ ರಂಜನಿ ಜೊತೆಯಲ್ಲೇ ಯಾಕೆ ಅದನ್ನು ಹೇಳಿಲ್ಲ ಅಂತ ಕೇಳ್ದ ವೀರ. ಸಿಟ್ಟಿನಿಂದ ಶುರುವಾದ ಸಂಬಂಧಗಳು ಕೊನೆಗೆ ಅಳವಡಿಸಲಾಗದಷ್ಟು ಇಷ್ಟದಿಂದ ಮುಗಿಯುತ್ತವೆ. ಅದಕ್ಕೆ ಅವಳನ್ನೇ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತತ್ವಶಾಸ್ತ್ರ ಚೆನ್ನಾಗಿದೆ, ಆದರೆ ಅಷ್ಟೊತ್ತಿನಿಂದ ಮಾತಾಡಿ ಸುಸ್ತಾಗಿದೆಯಾ. ಮನೆಗೆ ಹೋಗಿ ವಿಶ್ರಾಂತಿ ತಗೋ, ನಾನು ರೆಸ್ಟೋರೆಂಟ್ವರೆಗೆ ಹೋಗಿ ಬರ್ತೀನಿ ಅಂತ ಅಂದ. ಆ ಮಾತಿಗೆ ಕಾರ್ ಎಳೆದು ಮೂತಿ ತಿರುಗಿಸ್ಕೊಂಡು ಹೊರಟೋದ್ಲು ಅನ್ಸೂಯ. ಅವಳನ್ನ ನೋಡಿ ನಕ್ಕ ವೀರ. ಅವಳಿಗೆ ಇಷ್ಟವಾದದನ್ನು ಮಾಡಲಿಕ್ಕಾಗಲಿಂದ ಹೊರಟೋದ. ಮತ್ತೊಂದೆಡೆ ಸುರಭಿಯನ್ನು ವೀರೇಂದ್ರ ಕಾಲೇಜ್ನಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ತಿಳಿದ ಮೌನಿತಾ ತಕ್ಷಣ ಫೋನ್ ಮಾಡಿ ಕರೆ ಮಾಡ್ತಾಳೆ. ಸುರಭಿ ಫೋನ್ ಎತ್ತಿದ್ದಂತೆ ಎಲ್ಲಿದೆಯಾ ಅಂತ ಕೇಳಿದ್ಲು. ನಾನು ಎಲ್ಲಿದ್ದೀನಿ ಅಂತ ತಿಳಿದೆ ತಾನೇ ಅಮ್ಮ ಕರೆ ಮಾಡಿದ್ಯಾ, ಮತ್ತ್ಯಾಕೆ ಕೇಳ್ತಿದ್ಯಾ ಅಂದ್ಲು ಸುರಭಿ. ತುಂಬ ಸೊಕ್ಕಿನಿಂದ ಮಾತಾಡ್ತಿದ್ಯಾ. ನನ್ನ ಮುಂದೆ ಸೊಕ್ಕು ತೋರಿಸಿದ್ರೆ ಹೇಗಿರುತ್ತೆ ಅಂತ ನಿನ್ನೆ ಸಂಜೆ ನಿನಗೆ ಅರ್ಥ ಆಗಿರಬೇಕು. ಇನ್ನೂ ಯಾಕೆ ಈ ಹಠ ಅಂತ ಕೇಳಿದ್ಲು. ನಿನ್ನ ಮಗಳು ತಾನೇ ಅಮ್ಮ, ಆ ಮಾತ್ರ ಇರುತ್ತೆ. ಆದರೂ ಮಗಳೆಂಬ ಮಮಕಾರ ಇಲ್ಲದೆ ನೀನು ವರ್ತಿಸಿದಾಗ ನಾನು ಈ ಮಾತ್ರ ಸೊಕ್ಕು ತೋರಿಸೋದ್ರಲ್ಲಿ ತಪ್ಪಿಲ್ವಲ್ಲ. ನನ್ನ ಮಗಳು ಇನ್ನೂ ಸಣ್ಣ ಮಗು ಅಂದ್ಕೊಂಡಿದ್ದೆ, ಆದರೆ ನಂದು ತಪ್ಪು. ಅವಳು ಬಹಳ ದೊಡ್ಡವಳಾಗಿದ್ದಾಳೆ ಅಂತ ಕೋಪದಿಂದ ಅಂದ್ಲು ಮೌನಿತಾ. ಅದಕ್ಕೆ ತಾನೇ ನಾನು ಬಿಟ್ಬಿಟ್ಟೆ. ಆದರೂ ಇದೆಲ್ಲ ಬೇಡ ಅಮ್ಮ, ಈಗ ಯಾಕೆ ಕರೆ ಮಾಡಿದೆ ಅದನ್ನು ಹೇಳು. ನೆನ್ನೆ ಉಪಚಾರಕ್ಕೆ ಸೊಕ್ಕು ಕಡಿಮೆ ಆಗಿರಬಹುದು ಅಂದ್ಕೊಂಡೆ, ಆದರೆ ನನ್ನ ಸೋದರಳಿಯನ್ನು ನೋಡಿ ಆ ಸೊಕ್ಕು ಇನ್ನೂ ಸ್ವಲ್ಪ ಹೆಚ್ಚಾಗಿದೆ ಅಂತ ಅರ್ಥ ಆಯಿತು. ನಿಮ್ಮ ತಂದೆ ನಿನ್ನ ಮತ್ತೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ಯಾವಾಗ ಹೊರಡ್ತೀಯಾ ಅಂತ ಕೇಳಿದ್ಲು ಮೌನಿತಾ. ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಬರೋದಿಲ್ಲ. ನಾನು ಬೇಕು ಅನಿಸಿದ್ರೆ ನೀವೇ ಬರಬಹುದು ಅಂದ್ಲು. ಏನು ಮಾತಾಡ್ತಿದ್ಯಾ ನೀನು, ನಿನಗಾಗಿ ಎಲ್ಲವನ್ನ ಬಿಟ್ಟು ನಾವು ಬರಬೇಕಾ. ನಿಜಕ್ಕೂ ನೀನು ಆ ವೀರೇಂದ್ರ ಜೊತೆ ಅವನ ಮನೇಲಿ ಹೇಗಿರ್ತಿದ್ಯಾ, ಸ್ವಲ್ಪನಾದರೂ ಬುದ್ಧಿ ಇದೆಯಾ. ಈ ವಿಷಯ ಹೊರಗೆ ತಿಳಿದ್ರೆ ನಿನಗೆ ಅವನ ಜೊತೆ ಸಂಬಂಧ ಇದೆ ಅಂತ ಸಮಾಜ ಅಂದ್ಕೊಳ್ಳುತ್ತೆ ಅಂತ ಆವೇಶದಿಂದ ಅಂದ್ಲು ಮೌನಿತಾ. ರಾತ್ರಿ ಬಾವ ಬಂದು ನನ್ನ ಕರ್ಕೊಂಡು ಹೋಗದಿದ್ರೆ, ನನಗೇನಾದರೂ ಆಗಿದ್ದರೆ ಈಗಾಗಲೇ ಅದರ ಬಗ್ಗೆ ಈ ಸಮಾಜ ತುಂಬ ಮಾತಾಡ್ತಿತ್ತಮ್ಮ. ನಾನು ಅಂಥವುಗಳನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ನಾನು ಬಾವನ ಮನೆಗೆ ಹೋಗಲು ಕಾರಣ ಯಾರು, ನೀನಲ್ವಾ. ಹಾಗಾಗಿ ಈ ವಿಷಯದಲ್ಲಿ ನನ್ನ ದೂಷಿಸಬೇಡ. ನನಗೆ ತರಗತಿ ಸಮಯ ಆಗ್ತಿದೆ, ಇಡ್ತೀನಿ ಅಂತ ಫೋನ್ ಇಟ್ಲು. ಮಗಳ ಮಾತುಗಳಿಗೆ ಉರಿದು ಹೋಗ್ತಾ ಹೇಗೆ ಸುರಭಿಯನ್ನು ವಾಪಸ್ ಕರೆಸ್ಕೊಳ್ಬೇಕೆಂಬ ಆಲೋಚನೆಯಲ್ಲಿ ಬಿದ್ಲು. ಮತ್ತೊಂದೆಡೆ ಮರುದಿನ ವಿಧಿ ಇಲ್ಲದೆ ಕಚೇರಿಗೆ ಹೊರಟ್ಲು ರಂಜನಿ. ಕಚೇರಿಯೊಳಗೆ ಕಾಲಿಟ್ಟವಳನ್ನ ನೋಡುತ್ತಲೇ ಎಲ್ಲರೂ ಏನೋ ವಿಚಿತ್ರ ನೋಡುವಂತ ನೋಡ್ತಿದ್ದಾರೆ. ಏನಾಯ್ತು ಇವರಿಗೆ, ಯಾಕಾಗಿ ನೋಡ್ತಿದ್ದಾರೆ ಅಂದ್ಕೊಳುತ್ತಲೇ ತಾನು ಕೋಣೆಗೆ ಹೋದ್ಲು. ಅಲ್ಲಿ ಕಂಡ ವ್ಯಕ್ತಿಯನ್ನು ನೋಡುತ್ತಲೇ ಅವಳಿಗೆ ಕರೆಂಟ್ ಹೊಡೆದಂತ ಅಲ್ಲೇ ನಿಂತುಬಿಟ್ಲು. ರಂಜನಿ ಆಫೀಸಿಗೆ ಬರೋ ಅಷ್ಟರಲ್ಲಿ ಎದುರಿಗೆ ವಿಶ್ವ ಕಾಣಿಸಿದ್ರಿಂದ ತನ್ನ ಜೀವನದ ಮೇಲೆ ಪ್ರಭಾವ ಬೀರ್ತಿರೋ ಇಬ್ಬರನ್ನು ಕೋಪದಿಂದ ನೋಡ್ತಾ ಹೋಗಿ ರುದ್ರನ್ ಎದುರಿಗಿದ್ದ ಸೋಫಾದಲ್ಲಿ ಕೂತ್ಲು. ಮಿಸ್ ರಂಜನಿ, ಇವರು ಮಿಸ್ಟರ್ ವಿಶ್ವ, ಇಂದಿನಿಂದ ನಿಮ್ಮ ಸಹಾಯಕನಾಗಿರ್ತಾರೆ. ನೀವು ಇವರನ್ನ ಎಲ್ಲ ಕೆಲಸಗಳು ಬಳಸ್ಕೊಳ್ಬಹುದು. ಕೇಳಿ ಪಡೆದು ಇಲ್ಲಿಗೆ ಬಂದಿದ್ದಾರೆ, ಆದ್ದರಿಂದ ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಮ ಕಾಲಿನ ಕೆಳಗಿನ ಪಾದರಕ್ಷೆಯಂತೆ ಅಂದ. ಆ ಮಾತಿಗೆ ವಿಶ್ವದಂಗಾದ. ಆದ್ದರಿಂದ ರಂಜನಿಗೆ ಪರಿಸ್ಥಿತಿ ಅರ್ಥ. ಆದ್ದರಿಂದ ವಿಶ್ವನ ಕಡೆ ಒಂದು ತರಹದ ರಾಜ ಮರ್ಯಾದೆ ನೋಟ ಬೀರಿ, ನೋಡಿ ಮಿಸ್ಟರ್ ವಿಶ್ವ, ಇದ್ರೆ ಕಾಣಿಸ್ತಿದ್ದೀರಾ, ಅದೇ ನಿಮ್ಮ ಕೋಣೆ. ಇಂದಿನಿಂದ ನೀವೇನು ಕೆಲಸ ಮಾಡಬೇಕು ಅಂತ ನನ್ನ ಕೇಳಿ ನಾನೇ ಹೇಳ್ತೀನಿ. ನನ್ನ ಅನುಮತಿ ಇಲ್ಲದೆ ನೀವೇನನ್ನು ಮಾಡೋ ಅಂತಿಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿದ್ಲು. ಆ ಮಾತಿಗೆ ಕೋಪ ಬಂದರೂ, ನಿನ್ನ ಜುಟ್ಟು ನನ್ನ ಕೈಯಲ್ಲಿದೆ. ಈ ರುದ್ರನ ನೋಡಿ ಅಹಂಕಾರದಿಂದ ನಡ್ಕೊಳ್ತಿದ್ಯಾ ಅಲ್ವಾ. ನಿನಗೆ ನನಗಿರೋ ಸಂಬಂಧ ಹೇಳಿದ್ರೆ ಇವನೇ ನಿನ್ನ ಇಬ್ಬರನ್ನೂ ಕೆಲಸದಿಂದ ತೆಗೆದು ಹಾಕ್ತಾನೆ. ನಾನು ಎಲ್ಲೇ ಹೋದರೂ ಕೆಲಸ ಮಾಡ್ಕೊಳ್ಬಲ್ಲೆ, ನಿನಗಂಥ ಶಕ್ತಿ ಇಲ್ಲ. ಇವನು ಮುಂದೆ ಅತಿಯಾಗಿ ಆಡ್ತಿದ್ಯಾ. ಕೋಣೆಯಲ್ಲಿ ಹೇಳ್ತೀನಿ ನಿನ್ನ ವಿಷಯ ಅಂತ ಮನಸ್ಸಲ್ಲಿ ಅಂದ್ಕೊಂಡ ವಿಶ್ವ. ಸರಿ ಮೇಡಮ್ ಅಂದ. ಈಗ ನೀವು ಹೋಗ್ಬೋದು ವಿಶ್ವ, ಮತ್ತು ನಿನ್ನ ಕೆಲಸದ ಆಧಾರದ ಮೇಲೆ ಸಂಬಳ ಹೆಚ್ಚು ಮಾಡಬೇಕು ಅಥವಾ ಕಡಿಮೆ ಮಾಡಬೇಕಂತ ಯೋಚಿಸೋಣ. ಆ ಮಾತು ಒಂದು ಎಚ್ಚರಿಕೆ ಗಂಟೆ ಅಂತ ಕೇಳಿಸಿದ್ರೆ ಏನು ಅನ್ನಲಾಗದೆ ಸರಿ ಸರ್ ಥ್ಯಾಂಕ್ ಯು ಅನ್ನೋದು ತನಗೆ ನೀಡಿದ ಕೋಣೆಗೆ ಹೋದ. ಅವನ ಹತ್ತ ಹೋಗ್ತಿದ್ದಂತೆ, ಏನು ಸರ್ ನೀವು ಮಾಡಿದ್ದು, ಅವನ ಕರ್ಕೊಂಬಂದು ಇಲ್ಲಿ ಹಾಕಿದ್ದೀರಿ ಯಾಕೆ ಅಂತ ಕೇಳಿದ್ಲು. ನೀನು ಆಗಾಗ ಅವನ್ನ ನೋಡಿದ್ರೆ ಭಾವೋದ್ವೇಗಕ್ಕೆ ಒಳಗಾಗ್ತಿದ್ಯಾ ಅಲ್ವಾ. ಅದೇ ಅವ್ನು ನಿನ್ನ ಎದುರಿಗೆ ಇದ್ದರೆ ಆ ಭಾವನೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಿನ್ನ ಎದುರಿಗೆ ಕೂರಿಸಿದ್ದೀನಿ. ಆದರೂ ನೀನು ಮುಖ್ಯ ಕಚೇರಿಗೆ ಬದಲಾವಣೆ ಆದಾಗಿನಿಂದ ಅವನು ಇಲ್ಲಿಗೆ ವರ್ಗಾವಣೆ ಕೇಳ್ತಿದ್ದ. ಬಹಳಷ್ಟು ಜನರನ್ನು ಭೇಟಿಯಾಗಿ ಎಷ್ಟೋ ಶಿಫಾರಸುಗಳೊಂದಿಗೆ ಇಲ್ಲಿ ಬಂದಿದ್ದಾನೆ. ಇಷ್ಟೆಲ್ಲ ಮಾಡಿದವನಿಗೆ ಬೇಕಾದ ಶಿಕ್ಷೆ ನೀಡಬೇಕಲ್ವಾ. ಮತ್ತು ನಿನಗೆ ಗೊತ್ತು ಅವನು ಯಾಕೆ ಇಲ್ಲಿವರೆಗೆ ಬಂದಿದ್ದಾನೆ ಅಂತ. ಯಾಕೆ ನಮ್ಮೆಲ್ಲ ಷರತ್ತುಗಳಿಗೆ ಒಪ್ಪಿ ಇಲ್ಲಿಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ದಾನೆ ಅಂತ ನಿನಗೆ ಈಗಾಗಲೇ ತಿಳಿದೇ ಇರುತ್ತೆ. ಅವ್ನು ದಾಳಿ ಮಾಡೋ ಮೊದಲೇ ನೀನು ದಾಳಿ ಮಾಡೋದಕ್ಕೆ ಸಿದ್ಧ ಮಾಡು. ನೀನು ಮಾಡೋ ದಾಳಿ ಹೇಗಿರಬೇಕಂದ್ರೆ, ಇನ್ನೊಂದು ಬಾರಿ ಅವನ ಹೆಣ್ಣುಮಕ್ಕಳನ್ನ ಕೀಳಾಗಿ ನೋಡೋದಾಗಲಿ ಅಥವಾ ನಿನ್ನ ಜೊತೆ ಆಟ ಆಡೋದಕ್ಕಾಗಲಿ ಹೆದರುವಂತಿರಬೇಕು ಅಂದ. ಅವನ ಮಾತುಗಳಿಗೆ ಆತ್ಮವಿಶ್ವಾಸ ನೀಡಿತು. ತಾನು ಹೀಗೆ ಮಾಡಬಲ್ಲೆ ಎಂಬ ಅನುಮಾನದಿಂದ ನೋಡಿದ್ಲು. ಏನು ಹಾಗೆ ನೋಡ್ತಿದ್ಯಾ, ನಿಜಕ್ಕೂ ಅವ್ನು ನಿನಗೆ ಮಾಡಿದ ಅನ್ಯಾಯಕ್ಕೆ ಬೇರೆ ಯಾವುದಾದ್ರೂ ಹುಡುಗಿ ಆಗಿದ್ದರೆ ಇವತ್ತಿಗೆ ಅವನನ್ನು ಬೀದಿಗೆ ಎಳೆದು ಮದುವೆ ಆಗದಂತೆ ರಂಪಾಟ ಮಾಡ್ತಿದ್ಲು. ಆದರೆ ನೀನು ಅವನ ಪಾಡಿಗೆ ಅವನು ಬಿಡ್ತಿದ್ಯಾ. ಅವನೀಗ ಬೆದರಿಸಿದ್ರು ಬೆದರುವಂತಿದ್ಯಾ. ಆದರೆ ನನ್ನ ಮುಂದೆ ಮಾತ್ರ ಯಾವುದೋ ಆತ್ಮಗೌರವ ಇರುವಂತೆ ನಟಿಸ್ತೀಯಾ. ಅವನ ಮುಂದೆ ಅದು ಇರೋದಿಲ್ಲ. ನೀನು ಪ್ರೀತಿ ದೊಡ್ಡದು, ಪ್ರಾಮಾಣಿಕವಾದದ್ದು. ನಾನು ಹೇಗೆ ಅವನ್ನ ತೊಂದರೆಗೆ ಸಿಲುಕಿಸ್ಲಿ ಅಂತ ಅಂದ್ಕೊಳ್ತಿದ್ಯಾ ಅಂದ. ಆ ಮಾತಿ ಕೋಪದಿಂದ ಅವನ್ನ ನೋಡ್ತಾ, ಅವನ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತು ಸರ್, ನೋಡಿ ನಾನು ಏನು ಮಾಡ್ತೀನಿ ಅಂತ.
ಖಂಡಿತ ನೋಡ್ತೀನಿ, ಆದರೆ ಈಗಲಾದ್ರೆ ಅವನ ಕೆಲಸ ಕೊಟ್ಟು ಬಾ ಹೋಗು ಅಂದ. ನಾನು ಹೋಗೋದು ಯಾಕೆ, ಅವನೇ ಕೆಲಸ ಮಾಡ್ತಾನೆ ಅಂದ್ಲು. ಏನು ಅವನ ಹತ್ರ ಹೋಗೋದಕ್ಕೆ ಹೆದರಿಕೆ ಆಗ್ತಿದ್ಯಾ ಅಂತ ಕೇಳ್ದ. ಆ ಮಾತಿಗೆ ಚೂಪಾಗಿ ತಲೆ ಎತ್ತಿ ಕೋಪದಿಂದ ನೋಡಿದ್ಲು. ಅವನು ಯಾವಾಗ ನೀನು ಬರ್ತೀಯಾ ಅಂತ ನೀನು ಹೇಗೆ ಬೆದರಿಸ್ಬೇಕಂತ ಅವನು ಇಲ್ಲಿದ್ದಾಗಲೇ ಯೋಚನೆ ಹಾಕ್ಕೊಂಡಿದ್ದಾನೆ. ಒಂದು ಸಲ ಹೋಗು, ಹೇಗೆ ಬೆದರಿಸ್ತಾನೆ ನೋಡು, ಮತ್ತು ನಾನು ನೀನು ಕರೆ ಮಾಡ್ತಿದ್ದೀನಿ, ಬ್ಲೂಟೂತ್ ಆನಲ್ಲಿಡು ಅಂತ ಹೇಳಿ ಅವಳಿಗೆ ಕರೆ ಮಾಡ್ದ. ಅವನು ಯಾರೋ ನನಗೆ ಅನ್ಯಾಯ ಮಾಡಿದ್ರೆ ಅವನ ಮೇಲೆ ಹಾಗೆ ತೀರಿಸ್ಕೊಳ್ಳೋದ್ರಲ್ಲಿ ಇವ್ರಿಗೆ ಯಾಕೆ ಇಷ್ಟ ಆಸಕ್ತಿ ಅಂತ ಅನುಮಾನದಿಂದ ಅಂದುಕೊಳತ್ಲೆ ರುದ್ರ ಮಾಡಿದ ಕರೆ ಸ್ವೀಕರಿಸಿ ಬ್ಲೂಟೂತ್ ಆನ್ ಮಾಡಿಕೊಂಡು ವಿಶ್ವನ ಕೋಣೆಗೆ ಹೋದ್ಲು. ಅವಳು ಬರ್ತಿದ್ದಂತೆ, ಹೇ ಪ್ರಿಯತಮೆ ಬಂದ್ಯಾ, ನಿನಗೆ ಹತ್ರ ಆಗಬೇಕು ಅಂತ ಅಪಾಯ ಆದರೂ ಸರಿ ಈ ಕೆಲಸಕ್ಕೆ ಸೇರಿಕೊಂಡೆ, ನಿನಗೆ ಗೊತ್ತು ನೀನು ಇಷ್ಟು ಹತ್ರ ಇರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲ್ಲ ಅಂದ ವಿಶ್ವ. ಆ ಮಾತಿಗೆ ಕೋಣೆಯಲ್ಲಿದ್ದ ರುದ್ರನ ಮುಷ್ಟಿ ಬಿಗಿತು. ನೋಡಿ ಮಿಸ್ಟರ್ ವಿಶ್ವ, ಇದು ಕಚೇರಿ, ಆಫೀಸ್ನಲ್ಲಿದ್ದಾಗ ಹೇಗೆ ನಡ್ಕೊಳ್ಬೇಕಂತ ಕಲೀರಿ, ಮತ್ತಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದ ಕೆಲಸ ಚೆನ್ನಾಗಿ ಮಾಡಿ ನಿಮ್ಮ ಸಂಬಳ ನೀವು ತೊಗೊಳ್ಳಿ, ಇಲ್ಲದಿದ್ದರೆ ಇಲ್ಲಿ ವಿಪರೀತ ಸಂಬಳ ಕಡಿತ ಆಗುತ್ತೆ. ಒಂದೊಂದು ತಿಂಗಳು ನಿಜಕ್ಕೂ ₹1 ಸಂಬಳ ಪಡೆಯೋದು ನೌಕರರು ಕೂಡ ಇರ್ತಾರೆ ಅಂದರು. ಅದೇನು ಹಾಗೆ ಯಾಕಿರುತ್ತೆ, ಇಂಥ ಪದ್ಧತಿಯನ್ನು ನಾನು ಎಲ್ಲೂ ಕೇಳಿಲ್ಲ ಅಂದ ವಿಶ್ವ. ಎಲ್ಲೂ ಇಲ್ಲದ ಷರತ್ತುಗಳನ್ನ ಹಾಕೋದೇ ಈ ಕಂಪ್ನಿ ವಿಶೇಷತೆ. ತಿಳಿಯುತ್ತಲೇ ಇದೆ ಈ ಕಂಪ್ನಿಯ ನಿಯಮಗಳ ವಿಶೇಷತೆ. ಕಂಪ್ನಿಯಲ್ಲಿ ಯಾವ ಇಬ್ಬರು ನೌಕರರು ಸಂಬಂಧದಲ್ಲಿ ಇರಬಾರ್ದು, ಆದರೆ CEO ಮತ್ತು ಅವರ ಸಹಾಯಕಿ ಮಾತ್ರ ಸಂಬಂಧದಲ್ಲಿ ಇರಬಹುದು, ವಿದೇಶ ಸುತ್ತು ಬರಬಹುದು ಅಂದ. ಅದು ನಿನಗೆ ಅನಗತ್ಯವಾದ ವಿಷಯ. ನಾವು ಉದ್ಯಮದ ಕೆಲಸದ ಮೇಲೆ ಹೋಗಿದ್ವು, ಆದರೂ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು ಅಂತ ಕೇಳಿದ್ಲು ರಂಜಿನಿ. ಯಾವ ಕೆಲಸದ ಮೇಲೆ ಹೋದರೂ ನಿಮ್ಮಿಬ್ಬರು ಯಾವ ಒಂದು ರಾತ್ರಿ ಜೊತೆಯಾಗಿ ಮಲಗಲಿಲ್ವಾ ಅಂತ ವ್ಯಂಗ್ಯವಾಗಿ ಕೇಳಿದ ವಿಶ್ವ. ಆ ಮಾತಿಗೆ ವಿಪರೀತ ಕೋಪ ಬಂದಿದ್ದರಿಂದ ಒಮ್ಮೆಲೆ ವಿಶ್ವನ ಕಪಾಳ ಕೊಡದ್ಲು. ಆ ಪೆಟ್ಟನ್ನು ಈಗಾಗಲೇ ನಿರೀಕ್ಷಿಸಿದ ರುದ್ರ ಸಣ್ಣದಾಗಿ ನಕ್ಕರೆ ವಿಶ್ವ ಮಾತ್ರ ಕೆನ್ನೆ ಮೇಲೆ ಕೈ ಇಟ್ಕೊಂಡು, ಏನೇ ಹೆಚ್ಚಾಗಿ ಮಾಡ್ತಿದ್ಯಾ, ನಿನಗೆ ನನಗೆ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಹೊರಗೆ ಹಾಕಿದ್ರೆ ಆ ರುದ್ರ ಕನಿಷ್ಠ ನಿನ್ನ ಮುಖ ಕೂಡ ನೋಡೋದಿಲ್ಲ, ಹಾಕ್ಲಾ ಅಂದ. ಏನೋ ನಿನಗೆ ನನಗೆ ಮಧ್ಯೆ ಇರೋ ಸಂಬಂಧ ಏನಿದೆ ಹೇಳು ಅಂತ ಕೇಳಿದ್ಲು ರಂಜಿನಿ. ಏನು ಅಷ್ಟೆಲ್ಲ ಮರ್ಬಿಟ್ಟಿಯಾ, ನೀನು ನಾನು ಕೆಲವು ತಿಂಗಳ ಕಾಲ ಪ್ರೀತಿಯಲ್ಲಿದ್ವು, ರಾತ್ರಿಗಳಿಬ್ಬರು ಹೇಗೆ ಮಲಗ್ತಿದ್ವು ಅಂತ ಮರ್ತು ಹೋಯ್ತಾ ಅಂತ ಕೇಳ್ದ. ಆ ಮಾತಿಗೆ ಮುಷ್ಟಿ ಬಿಗಿದ ರಂಜನಿಗೆ ಕಳೆದ ಕಾಲ ನೆನಪಿಗೆ ಬರಲು ಕಣ್ಣಲ್ಲಿ ನೀರು ಬಂದು ಕೆನ್ನೆಯನ್ನು ಸೋಕ್ತು. ಆ ಕೂಡಲೇ ಆಗಲೇ ರುದ್ರ ಹೇಳಿದ ಮಾತು ನೆನಪಿಗೆ ಬಂದು, ಏನೇನು ನನಗೆ ಸಂಬಂಧದ ಬಗ್ಗೆ ಬಾಸ್ಗೆ ಹೇಳ್ತೀಯಾ, ಹೇಳಾಗಾದರೆ ಅಗತ್ಯ ಇದ್ದರೆ ನಿನ್ನೆ ತೆಗೆದು ಹಾಕ್ತಾರೆ, ಆದರೆ ನೀನೇನಾದರೂ ಆ ವಿಷಯ ಹೊರಗೆ ಹಾಕಿದ್ರೆ ಆ ವಿಷಯನೆಲ್ಲ ತೆಗೆದುಕೊಂಡು ಹೋಗಿ ನಿನ್ನ ಹೆಂಡ್ತಿಗೆ ನಾನು ಹೇಳ್ತೀನಿ, ಆಗ ಅವಳೇ ನಿನ್ನ ಅಂತ್ಯ ನೋಡ್ತಾಳೆ. ಈಗಾಗಲೇ ಅವಳು ಕೋಪವನ್ನು ಇಟಲಿ ಪ್ರವಾಸ ರದ್ದಾದಾಗ ನೋಡಿದೆಯಲ್ಲ ಅಂತ ವ್ಯಂಗ್ಯವಾಗಂದ್ಲು. ನೀನೇನು ಹೇಳಿದ್ರು ನನ್ನ ಹೆಂಡ್ತಿ ನಂಬೋದಕ್ಕೆ ನನ್ನ ಹೆಂಡ್ತಿ ಏನು ಹುಚ್ಚಿಯಲ್ಲ ಅಂತ ಕಾಲಿರುತ್ತಾ ಅಂದ. ನಾನೇನು ಹೇಳಿದ್ರು ಅವಳು ನಂಬೋದಿಲ್ಲ, ಆದರೆ ನೀನು ಮೈ ಮೇಲೆ ಎಲ್ಲೆಲ್ಲಿ ಪುಟ್ ಮಚ್ಚಗಳಿವೆ ಅಂತ, ನನ್ನ ಮೈ ಮೇಲೆ ನೀನು ಹಾಕಿದ ಹಲ್ಲಿನ ಗುರುತುಗಳು ಎಲ್ಲೆಲ್ಲಿವೆ ಅಂತ ತೋರಿಸಿದ್ರೆ ನಂತಾಳೇನೋ, ನಾಚಿಕೆ ಆಗೋದಿಲ್ವಾ ನನ್ನ ಮುಂದೆ ಆಗಿ ಮಾತಾಡೋದಕ್ಕೆ ಅಂತ ಅಸಹ್ಯವಾಗಿ ನೋಡ್ತಾ ಅಂದ ವಿಶ್ವ. ಆ ಮಾತಿಗೆ ರಂಜನಿ ನಿರ್ಲಕ್ಷ್ಯವಾಗಿ ನಗ್ತಾ, ಸುಮ್ಮನಿರು, ನಿನಗೆ ನನಗೆ ಮಧ್ಯೆ ನಾಚಿಕೆ ಏನು, ಇಬ್ಬರು ಸೇರಿ ತಪ್ಪು ಮಾಡಿದ್ವು, ಆದರೆ ನೀನು ಮೋಸ ಮಾಡಿದೆ, ನಾನು ಮೋಸ ಹೋದೆ, ಇಲ್ಲಿ ಅದೇ ವ್ಯತ್ಯಾಸ. ಶಿಕ್ಷೆ ಸಿಕ್ಕರೆ ಇಬ್ಬರಿಗೂ ಸಿಗಬೇಕು. ಇಲ್ಲಿ ಕೊಟ್ಟು ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು, ಇಲ್ದಿದ್ರೆ ನಿನ್ನ ಸಂಬಳ ಕಡಿತ ಆಗುತ್ತೆ ಅನ್ನತ್ತೆ ಎಚ್ಚರಿಕೆ ನೀಡಿ ತನ್ನ ಕೋಣೆಗೆ ಬಂದಳು. ಅವನಿಗೆ ಆವಾಗ ಕಪಾಳ ಕೊಡದ್ಲು. ಆಗಲೇ ರುದ್ರ ಕರೆ ಕಡಿತ ಮಾಡಿದ್ದ. ಅದೇನು ತಿಳಿಯದ ರಂಜಿನಿ ಅಪರಾಧಿ ಭಾವದಿಂದ ರುದ್ರನ ಕಡೆ ನೋಡಿದ್ಲು. ಅವನು ಮಾತ್ರ ಅವಳ ಕಡೆ ಕನಿಷ್ಠ ನೋಡದೆ ಕೆಲಸ ಮಾಡ್ಕೊಳ್ತಿದ್ದಾನೆ. ಆದ್ದರಿಂದ ರಂಜಿನಿ ಕೂಡ ರುದ್ರ ಕೊಟ್ಟು ಕೆಲಸ ಮಾಡೋದ್ರಲ್ಲಿ ಮಗ್ನಳಾದ್ಲು. ರಂಜಿನಿ ಹಿಡಿದ ಶಾಕ್ನಿಂದ ಹೊರಬರೋದಕ್ಕೆ ಸಮಯ ಹಿಡಿದು ವಿಶ್ವ ಸ್ವಲ್ಪ ಹೊತ್ತಿಗೆ ಸಾಮಾನ್ಯ ಸ್ಥಿತಿಗೆ ಬರ್ತಾ, ನನ್ನಿಂದ ನೀನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಲ್ಲ ರಂಜಿನಿ, ಜೀವನ ಪೂರ್ತಿ ನಿನ್ನ ನಾನು ಇಟ್ಕೊಂಡವಳನ್ನಾಗಿ ಇರಿಸ್ಕೊಳ್ತೀನಿ, ಅದಕ್ಕಾಗಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಕೆಲಸ ಚೆನ್ನಾಗಿ ಮಾಡಿ ಬಾಸ್ ಮುಂದೆ ನಿನ್ನ ಕೆಟ್ಟ ಮನುಷ್ಯರನ್ನಾಗಿ ಮಾಡ್ತೀನಿ ಅಂತ ಶುರು ಮಾಡ್ದ. ಮತ್ತೊಂದೆಡೆ ಮನೆಗೆ ಬಂದ ಅನ್ಸೂಯ ಇಡೀ ಮನೆ ತಾನೇ ಆಗಿ ತಿರುಗ್ತಿದ್ದಾಳೆ. ಇನ್ನು ಕೆಲವು ದಿನಗಳಲ್ಲಿ ಮನೆಯನ್ನು ಬಿಟ್ಟು ಈ ಪ್ರಪಂಚವನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತೀನಿ ಎಂಬ ಆಲೋಚನೆ ಅವಳ ಮನಸ್ಸಲ್ಲಿ ತುಂಬಿಕೊಂಡಿದೆ. ಅದಕ್ಕೆ ವೀರನಿಗೆ ಇಷ್ಟವಾಗುವಂತೆ ತಯಾರಾಗ್ತಿದ್ದಾಳೆ. ಅಡುಗೆ ಮಾಡ್ತಾ ಒಬ್ಬ ಹೆಂಡತಿಯಾಗಿ ಅವನಿಗೆ ಕಾಯ್ತಿದ್ದಾಳೆ. ರಾತ್ರಿ ಮನೆಗೆ ಬಂದು ವೀರ ಅಷ್ಟರಲ್ಲಿ ಚೆನ್ನಾಗಿ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಸುಂದರವಾಗಿ ತಯಾರಾಗಿದ್ಲು ಅನ್ಸೂಯ. ಅವಳನ್ನ ನೋಡಿದ್ಲೆ ಅಷ್ಟರವರೆಗೆ ಇದ್ದ ಕಿರಿಕಿರಿ ಎಲ್ಲವೂ ಹೋಗಿ ಪ್ರಶಾಂತವಾಗಿ ಒಂದು ಸಣ್ಣ ನಗು ಕೊಟ್ಟ. ತನ್ನನ್ನು ನೋಡಿದ್ರೆ ವೀರನ ಕಣ್ಣಲ್ಲಿ ಕಾಣೋ ಆ ಮಿಂಚು ಅಂದರೆ ಅನ್ಸೂಯಾಗ ಬಹಳ ಇಷ್ಟ. ಅದು ನೋಡಿ ಅವಳು ಬಹಳ ಸಂತೋಷ ಪಡ್ತಾ, ಬೇಗ ಮುಖ ತೊಳು ಬಾ ವೀರ ಅಂತ, ನಿನಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ, ಇಬ್ಬರು ಸೇರಿ ಊಟ ಮಾಡೋಣ ಅಂದ್ಲು. ಏನು ನೀನು ಅಡುಗೆ ಮಾಡಿದ್ಯಾ, ನೀನು ವಿಶ್ರಾಂತಿ ತೊಗೊಳೋಕೆ ಹೇಳಿದ್ನಲ್ಲ, ಕೆಲಸದವರಿಂದ ಅಡುಗೆ ಮಾಡಿಸಿದ್ರೆ ಸಾಕಾಗ್ತಿರ್ಲಿಲ್ವಾ, ಆ ಶಾಖಕ್ಕೆ ನೀವ್ಯಾಕೆ ಅಡುಗೆ ಮನೆಗೆ ಹೋದೆ ಅಂದರೆ ಸ್ವಲ್ಪ ಗಂಭೀರವಾಗಿ ಕೇಳ್ದ. ಇಷ್ಟ ಆದವ್ರಿಗೆ ಆಗ ಅಡುಗೆ ಮಾಡೋದು ಕಷ್ಟ ಏನಲ್ಲ ವೀರ, ಇವತ್ತು ನಿನಗೆ ಅಡುಗೆ ಮಾಡಿಕೊಡ್ಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಅಡುಗೆ ಮನೆಗೆ ಹೋದೆ, ಇನ್ನೊಮ್ಮೆ ಹೋಗೋದಿಲ್ಲ ಬಿಡು ಸದ್ಯಕ್ಕೆ, ದಯವಿಟ್ಟು ನನ್ನ ಮೇಲೆ ಕೋಪ ತೋರಿಸ್ದೆ, ಹೋಗಿ ಮುಖ ತೊಳ್ಕೊಂಡು ಬಾ. ಅವಳ ಮೇಲೆ ಇನ್ನೂ ಕೋಪ ತೋರಿಸಲಾಗದ ವೀರ ಮುಖ ತೊಳೆದು ಬಂದ. ಅವನ ಮುಂದೆ ದೊಡ್ಡ ತಟ್ಟೆ ಇಟ್ಟು ಅದರಲ್ಲಿ ಸಿಹಿ ಅನ್ನ, ತಾನು ಮಾಡಿದ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಬಡಿಸಿ ತಟ್ಟೆಯನ್ನು ಸುಂದರವಾಗಿ ಸಿದ್ಧಪಡಿಸಿದ್ಲು. ಆ ತಟ್ಟೆ ನೋಡುತ್ತಲೇ, ಇಂದು ನೀನು ಕಷ್ಟ ಎಲ್ಲ ಈ ತಟ್ಟೆಯಲ್ಲಿ ಕಾಣ್ತಿದೆ, ನೀನು ಕೂಡ ಕೂತ್ಕೋ, ಇಬ್ಬರು ಸೇರಿ ತಿನ್ನೋಣ ಅಂತ ಅಂದ. ಸರಿ ಅನ್ನುತ್ತಾ ತನ್ನ ಮುಂದೆ ಒಂದು ತಟ್ಟೆ ಇಟ್ಕೊಂಡು ಬಡಿಸ್ಕೊಳ್ಳೋದಕ್ಕೆ ಸೌಟು ಹಿಡಿದ್ಲು ಅನ್ಸೂಯ. ತಕ್ಷಣ ಅವಳ ಕೈಯನ್ನು ತಡೆದು, ನಾನೇನು ಹೇಳಿದೆ, ಇಬ್ಬರು ಸೇರಿ ತಿನ್ನೋಣ ಅಂದೆ ಅಷ್ಟೇ ಹೊರತು ಇಬ್ಬರು ಬೇರೆ ಬೇರೆ ತಟ್ಟೆಯಲ್ಲಿ ತಿನ್ನೋಣ ಅನ್ನಲಿಲ್ಲ ಅಂದ. ಆ ಮಾತಿಗೆ ಸಣ್ಣದಾಗಿ ನಕ್ಕು ತನ್ನ ತಟ್ಟೆಯನ್ನು ಪಕ್ಕಕ್ಕಿಟ್ಲು ಅನ್ಸೂಯ.
ಮೊದಲ ಅನ್ನ ತುತ್ತನ್ನು ಕಲಸಿ ಮೊದಲು ಅನಸೂಯಳ ಬಾಯಿಗೆ ನೀಡಿದ ವೀರ. ಆ ತುತ್ತನ್ನು ಇಷ್ಟದಿಂದ ತಿಂದ ಅನಸೂಯ ಪ್ರೀತಿಯಿಂದ ಅವನ್ನ ನೋಡಿದ್ಲು. ಅವಳ ಅಡುಗೆಯನ್ನು ಮೆಚ್ಕೊಳ್ತಾ ತಾನು ತಿನ್ನುತ್ತಾ ಅನಸೂಯಾಗೂ ತಿನ್ನಿಸ್ತಾ ವೀರ ಅವನಲ್ಲಿ ಹೊಸ ಆಯಾಮ ಕಾಣಿಸ್ತಿದ್ರೆ ಮುದಗೊಂಡ ಅನಸೂಯ ಅದನ್ನು ಆನಂದಿಸೋಕೆ ಶುರು ಮಾಡಿದ್ಲು. ಊಟ ಮುಗಿದ ಮೇಲೆ ಅನಸೂಯ ಅಲ್ಲೆಲ್ಲವನ್ನ ಸ್ವಚ್ಛ ಮಾಡ್ತಿದ್ರೆ ತಾನು ಕೂಡ ಸಹಾಯ ಮಾಡಿದ ವೀರ. ಯಾವತ್ತೂ ಮನೇಲಿ ಸಣ್ಣ ಕೆಲಸವನ್ನು ಮಾಡೋದು ವೀರ ಇಂದು ಹೊಸದಾಗಿ ಕಾಣಿಸ್ತಿದ್ರೆ ಅವನು ಮಾಡೋ ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ನೋಡ್ತಿದ್ದಾಳೆ. ಕೊನೆದಾಗ ಬಾಗಿಲುಗಳನ್ನ ಹಾಕಿ ಇನ್ನು ನಡಿ ಮಲ್ಗೋಣ, ಈಗಾಗಲೇ ಬಹಳ ತಡ ಆಗಿದೆ ಅಂತ ವೀರ ಸರಿ ಅಂತ ಅವನ ಹಿಂದೆ ಕೋಣೆಗೆ ಹೋದ್ಲು. ಹಾಸಿಗೆ ಮೇಲೆ ಮಲಗಿದ ವೀರ ಅನಸೂಯಳನ್ನ ಹತ್ರ ಕರೆದಾಗ ಹೋಗಿ ಅವನ ಪಕ್ಕದಲ್ಲಿ ಮಲಗಿದ್ಲು ಅನಸೂಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ.